ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಪ್ಪರದ ಅವರೆಕಾಯಿ ಅಥವಾ ಚಿಕ್ಕಡಿಕಾಯಿಯ ಬಲಿತ ಬೀಜಗಳಿಂದ ಇದ್ದಿಕಿನ ಬೇಳೆಯನ್ನು ಮಾಡುವಂಥ ರೀತಿಯನ್ನು ತಿಳ್ಕೊಳ್ಳೋಣ. ಇದು ಬಹಳ ಅಪರೂಪಕ್ಕೆ ಸಿಗುವಂಥದ್ದು. ನೋಡಿ, ಈ ರೀತಿ ಕಾಯಿ ಒಳಗಡೆ ಬಲ್ತಿರೋವಂಥ ಬೀಜ ಇರುತ್ತೆ. ಇದರಿಂದ ನಾನು ಇವತ್ತು ಇದ್ದಿಕಿನ ಬೇಳೆಯನ್ನು ಮಾಡ್ತಾಯಿದ್ದೀನಿ. ಅವರೆಕಾಯಿಗಿಂತಲೂ ಇದು ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಏನೆಲ್ಲ ಮಸಾಲೆ ಇದಕ್ಕೆ ಬೇಕು ಅಂತ. ಬೇಕಿರುವಂಥ ಮಸಾಲೆ ಪದಾರ್ಥಗಳನ್ನು ಮೊದಲು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಒಂದು ದೊಡ್ಡ ಈರುಳ್ಳಿ, 10 ಎಸಳು ಬೆಳ್ಳುಳ್ಳಿ, 5 ಲವಂಗ, ಹಾಗೆ 1 ಇಂಚು ಚಕ್ಕೆ, 1 ಇಂಚು ಶುಂಠಿ, 4 ಬ್ಯಾಡಗಿ ಮೆಣಸಿನಕಾಯಿಗಳು ಕಲ್ಲರ್ಗೆ ಅಂತ. ಇವೆಲ್ಲವನ್ನು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಳ್ಳೋಣ. ಹುರಿಯೋದ್ರಿಂದ ಸಾರಿನ ಘಮ ಚೆನ್ನಾಗಿರುತ್ತೆ, ಅದಕ್ಕೆ ಈ ರೀತಿ ಹುರ್ಕೊಳ್ಳೋ ಅಂಥದ್ದು. ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎಲ್ಲವನ್ನು ಸ್ವಲ್ಪ ಕೆಂಪಗಾಗೋ ತನಕ, ಶುಂಠಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಸ್ವಲ್ಪ 1-2 ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡು, ಇದು ನಮಗೆ ಕೆಂಪಗಾಗಿದೆ ಅನಿಸಿದ ಮೇಲೆ ಇದನ್ನು ತೆಗೆದು ಆರಕ್ಕಿಟ್ಕೊಳ್ಳೋಣ. ಈಗ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡು, ಅಂದರೆ ನಮಗೆ ಸಾಂಬಾರಿಗೆ ಬೇಕಾಗಿರುವಂಥ ಪಾತ್ರೆಯನ್ನು ಇಟ್ಕೊಂಡು ಬೆಣ್ಣೆಯನ್ನು ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ. ಬೆಣ್ಣೆ ಸ್ವಲ್ಪ ಕರಗಿದ್ದಾದಮೇಲೆ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ 1.5 ಪಾವ್ನಷ್ಟು ಹಿತ್ಕವರೆ ಇದೆ ಬೇಳೆ. ಈಗ ಇದನ್ನು ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೋತಿದ್ದೀನಿ. ಈಗ ಉಪ್ಪನ್ನು ಸೇರಿಸ್ತೀನಿ, ಅರಿಶಿನ ಹಾಗೆ ಖಾರದ ಪುಡಿ 3 ಸೇರಿಸ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಸ್ಟವ್ ಮೇಲೆ ಒಂದು ಸ್ವಲ್ಪ ಹೊತ್ತು ಉಪ್ಪು ಖಾರ ಎಲ್ಲ ಕೂಡ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಖಾರದ ಪುಡಿ 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಹೊತ್ತು ತಿರುಗ್ಸೋಕ್ಕೆ ಇಟ್ಟು ಬೇಯಕ್ಕೆ ಈಗ ನಾವು ಆವಾಗಲೇ ಹುರಿದಿಟ್ಟಿದಂಥ ಪದಾರ್ಥನೆಲ್ಲ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಒಂದು ಟೊಮೆಟೊನ ಈ ಬೇಳೆ ಜೊತೆಗೆ ಹಾಕ್ಕೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡಿ. ಟೊಮೆಟೊ ಹಾಕೋದ್ರಿಂದ ರುಚಿ ಇನ್ನೂ ಹೆಚ್ಚಾಗಿರುತ್ತೆ. ಈ ರೀತಿ ಚೆನ್ನಾಗಿ ಬೇಳೆಯನ್ನು ತಿರುಗಿಸ್ಕೊಂಡು, ಉಪ್ಪು ಹಿಡ್ಕೊಂಡಿರುತ್ತೆ ಖಾರ ಎಲ್ಲನೂ. ಈಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಕೊಡೋಣ. ಜಾರನ್ನು ಸೇರಿಸಿ ತೊಳೆದು ಎಲ್ಲ ಮಸಾಲೆನೂ ಅದಕ್ಕೆ ಹಾಕ್ಕೋಬೇಕು. ಈ ಬೇಳೆ ಬೇಯಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿನೇ ತಗೊಳುತ್ತೆ, ಹಾಗೆ ನೀರು ಕೂಡ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಧನಿಯಾ ಪುಡಿ 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. 2 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋದ್ರಿಂದ ಅದೇ ತಿಳಿ ಸಾರು ಸ್ವಲ್ಪ ಜಾಸ್ತಿ ಬರುತ್ತೆ. ಈಗ ಇನ್ನೊಂದಷ್ಟು ನೀರು ಸೇರಿಸಿ ಬೇಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ನೀರು ಬೇಕಾಗತ್ತೆ ಅಂತ ಹೇಳಿದ್ನಲ್ಲ, ಮಧ್ಯದಲ್ಲಿ ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಇದಕ್ಕೆ ಸೇರಿಸ್ಕೋಬೋದು ಬೇಯಬೇಕಾಗಿರೋವಾಗ. ಈಗ ಇನ್ನೊಂದು ಮಸಾಲೆಯನ್ನು ರುಬ್ಕೊಬೇಕು. ಕೊಬ್ಬರಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಗಸಗಸೆಯನ್ನು ನುಣ್ಣಗೆ ರುಬ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೊನೆ ರೌಂಡ್ನಲ್ಲಿ ಹಾಕ್ಕೋಬೇಕು. ಕೊಬ್ಬರಿಯನ್ನು ನುಣ್ಣಗೆ ಆದಷ್ಟು ನೈಸಾಗಿ ರುಬ್ಕೊಬೇಕು. ನೋಡಿ, ಈಗ ಮಸಾಲೆ ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ ನಾನು. ಸಾರು ಇನ್ನೇನು ಎಲ್ಲನೂ ಆಗಿದೆ, ಇನ್ನೊಂದು 5 ನಿಮಿಷ ಅಷ್ಟೇ ಇರಬೇಕು ಅನ್ನೋವಾಗ ಈ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೋಬೇಕು. ಆಲ್ಮೋಸ್ಟ್ ಈಗ ಸಾರು ಎಲ್ಲ ಕುದಿ ಬಂದು ಬೇಳೆ ಎಲ್ಲನೂ ಬೆಂದಿದೆ. ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಸಾಂಬಾರಿಗೆ. ಒಂದಿಷ್ಟು ಇಂಗು, ಸಾಸಿವೆ, ಈರುಳ್ಳಿ, ಕರಿಬೇವನ್ನು ಎಣ್ಣೆ ಜೊತೆಗೆ ಸೇರಿಸಿ ನಾನೀಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಒಗ್ಗರಣೆನ ಕೊನೆಯಲ್ಲಿ ಯಾವುದೇ ಸಾಂಬಾರಿಗೂ ನಾವು ಹಾಕ್ಕೊಳ್ಳೋದ್ರಿಂದ ಒಗ್ಗರಣೆ ಘಮ ಹಾಗೇ ಉಳ್ಕೊಳ್ಳುತ್ತೆ. ಸಾಂಬಾರು ರುಚಿ ಬಹಳ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರಕ್ಕಾಗಿ ಈ ಒಗ್ಗರಣೆಯನ್ನು ಕೊನೆಯಲ್ಲಿ ಕೊಡೋ ಅಂಥದ್ದು. ಈಗ ಈರುಳ್ಳಿ ಆಗಿದೆ. ಈ ಬೆಂದಿರೋ ಅಂಥ ಒಗ್ಗರಣೆನ ನಾನೀಗ ಸಾಂಬಾರಿಗೆ ಬಗ್ಗಿಸ್ತೀನಿ. ಕಲರ್ಫುಲ್ಲಾಗಿ ಟೇಸ್ಟಿಯಾಗಿರೋ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಇನ್ನೊಂದಿಷ್ಟು ಘಮನ ಸೇರಿಸೋದಕ್ಕೆ ಅಂತ ಕೊನೆಯಲ್ಲಿ ನಾನು ಹುರಿದಿಟ್ಟಿರೋಂಥ ಮೆಂತ್ಯ ಪುಡಿಯನ್ನು 1 ಚಿಟಿಕೆಯಷ್ಟು ಸೇರಿಸಿದ್ದೀನಿ. ಬಹಳನೇ ರುಚಿಯಾಗಿರೋಂಥ ಇದ್ಕವರೆ ಸಾರು ರೆಡಿಯಾಗಿದೆ. ಮುದ್ದೆನೂ ರೆಡಿಯಾಗಿದೆ. ನೋಡಿ, ನಾನು ಈ ರೀತಿ ಸರ್ವ್ ಮಾಡ್ತಾಯಿದ್ದೀನಿ ಇದ್ಕಿನ ಬೇಳೆ ಸಾರನ್ನು ಮುದ್ದೆ ಜೊತೆಗೆ.
ಆ ಸಾಂಬಾರು ಜೊತೆಗೆ ಮೇಲೊಂದಿಷ್ಟು ತುಪ್ಪ ಸೇರಿಸೋದ್ರಿಂದ ಆ ಸಾರಿನ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಖಂಡಿತ ನೀವು ಟ್ರೈ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಟೇಸ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.